ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು, ಈ ಸುಖ ಸುಮ್ಮನೆ ಅಪಪ್ರಚಾರ ಅನ್ನೋದೇ ಒಂದು ಅಪಪ್ರಚಾರ, ಷಡ್ಯಂತ್ರ ಅಂತ ಇದ್ದರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ. ಸೊ ಹೀಗಾಗಿ ದಯವಿಟ್ಟು ಏನಿದೆ ವಾಸ್ತವ ಇದ್ದಿದ್ದನ್ನು ತಾವು ಪ್ರಸಾರ ಮಾಡಿ ಅಂತ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ. ಅಲ್ಲ, ಅದು ಪೊಲೀಸರಿಗೆ ಗೊತ್ತು ಏನಂತ ಹೇಳಿದ್ರೆ. ಆಮೇಲೆ ಇನ್ನೊಂದು ನೋಡಿ, ಇದು ತಮಗೂ ಕೂಡ ಒಂದು ದಿನ ಈ ಪರಿಸ್ಥಿತಿ ಬರ್ತದೆ. ತಾವು ವರದಿಗಾರರಿದ್ದೀರಿ, ತಾವು ಮಾಧ್ಯಮದವರಿದ್ದೀರಿ. ಇವತ್ತು ಅವರು ಸೀಸ್ ಮಾಡಿದ್ದೇನು? ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ. ಅದು ತಮ್ಮೆಲ್ಲರ ಗಮನಕ್ಕಿರಲಿ. ಒಬ್ಬ ಪತ್ರಕರ್ತ ಸತ್ಯವನ್ನು ಬರೆದ್ರೆ ಅವನ ಪೆನ್ ಸೀಸ್ ಮಾಡಿದರೆ ಹೆಂಗಿರ್ತದೆ? ಅವನು ಪೆನ್ನು ಪೇಪರ್ ಸೀಸ್ ಮಾಡಿದರೆ, ಇವತ್ತು ಅವರು ಅದನ್ನೇ ಮಾಡಿದ್ದಾರೆ. ಅವನು ಬರೆದಂಥ ಪೆನ್ನು ಪೇಪರು ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ. ದಯವಿಟ್ಟು ತಾವು ಕೂಡ ಕ್ಯಾಮ್ರಾದಿಂದನೇ ತಾವು ಇಡೀ ಜಗತ್ತಿಗೆ ಪ್ರಸಾರ ಮಾಡ್ತೀರಿ. ಅದೊಂದು ನಿಮ್ಮ ವೃತ್ತಿ, ಅದೊಂದು ಪುಣ್ಯ ವೃತ್ತಿ ಅಂತ ನೀವು ಮಾಡ್ತೀರಿ. ಪತ್ರಿಕೋದ್ಯಮ ಅಂತ ಹೇಳಿದರೆ ಒಂದು ಈ ಸಂವಿಧಾನದ 4ನೇ ಭಾಗ ಅಷ್ಟೇ ಅಲ್ಲ, ಅದೊಂದು ಪುಣ್ಯ ವೃತ್ತಿ. ಕ್ಯಾಮ್ರಾನೇ ಸೀಸ್ ಮಾಡಿದ್ದಾರೆ ಸರ್, ಅದನ್ನು ನೀವು ಗಮನದಲ್ಲಿ ತಗೊಂಡ್ರಿ. ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ, ಆನಂತರ ಒಂದು ಮೊಬೈಲ್ ಸೀಸ್ ಮಾಡಿದ್ದಾರೆ, ಆಮೇಲೆ ಎಲ್ಲ ಹುಡುಕಾಡಿದ್ದಾರೆ. ಅದರಲ್ಲಿ ಏನು ಅಪಪ್ರಚಾರ ಷಡ್ಯಂತ್ರದ ಏನು ಅಂದರೆ ಒಂದೇ ಒಂದು ಲವಲೇಶವು ಕೂಡ ಇಲ್ಲ. ದಯವಿಟ್ಟು ಇದು ಜನರಿಗೆ ಇದನ್ನು ಯಾಕಂದರೆ ನಾಳೆ ನಿಮಗೂ ಈ ಪರಿಸ್ಥಿತಿ ಬರ್ಬೋದು. ನೀವು ಏನೋ ಒಂದು ಪ್ರಸಾರ ಮಾಡಬೇಕಾದ್ರೆ ಇನ್ನು ಬಲಾಢ್ಯ ವ್ಯಕ್ತಿ ಇದ್ದಂತ ಹೇಳಿದ್ರೆ ನಿಮ್ಮ ಕ್ಯಾಮ್ರಾನು ಸೀಸ್ ಮಾಡಬಹುದು. ಸೊ ಇದು ಇಡೀ ಈ ಪತ್ರಿಕೋದ್ಯಮಕ್ಕೆ ಮಾಡಿದಂತಹ ಅಪಮಾನ ಇದು. ಇವತ್ತೇನು ಈ ಸುಳ್ಳು ಕೇಸ್ ಹಾಕಿದ್ದಾರೆ MD ಸಮೀರ್ ಅವರ ಮೇಲೆ, ಇಡೀ ಪತ್ರಿಕೋದ್ಯಮದ ಮೇಲೇ ಆದಂತಹ ಪ್ರಕರಣ ಸುಳ್ಳು ಕೇಸ್ ಇದು. ಇಲ್ಲ, ಮತ್ತೆ ಏನಾದರೂ ಬಂದರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಆ ಥರ ಏನಿಲ್ಲ ಸರ್. ಯಾವುದೇ ಒಂದು ಇದನ್ನಾದರೂ ಕೂಡ ಮನೆಗೆ ಹೋಗಿ ಅಥವಾ ಇದ್ದಂಥ ಜಾಗಕ್ಕೆ ಹೋಗಿ ಸೀಸರ್ ಪಂಚನಾಮ ಮಾಡೋದು ಅಥವಾ ಪಂಚನಾಮೆ ನನ್ನೂ ಕೂಡ ನಾನು ಯಾಕೆ ಬಂದಿದ್ದೆ ಅಂತ ಹೇಳಿದ್ರೆ, ಯಾಕಂದರೆ ಯಾರೂ ಇದ್ದಿದ್ದಿಲ್ಲ. ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು. ಯಾಕಂದ್ರೆ ನನ್ನ ಸ್ನೇಹಿತ ಅವನು ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡಲ್ಲ. ನನ್ನ ಸ್ನೇಹಿತ, ಹೀಗಾಗಿ ನಾನು ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರ್ಬೋದು ಅಂಥೇಳಿ ನಾನು ಬಂದಿದ್ದೆ. ಸೊ ಆ ಪ್ರಕ್ರಿಯೆ ಎಲ್ಲ ಮುಗಿದಿದೆ, ನೀಟಾಗಿ ಮುಗಿದಿದೆ ಸರ್. ಅದರಲ್ಲಿ ಒಂದು ಯುದ್ಧದ ಟ್ಯಾಂಕ್ ಇತ್ತು, ಯುದ್ಧದ ವಿಮಾನ ಇತ್ತು, ಅದನ್ನು ತೊಗೊಂಡು ಹೋಗಿದ್ದಾರೆ. ಸಾರಿ ಟು ಸೇ ದಿಸ್. ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಏನೋ ತೊಗೊಂಡು ಹೋಗಿದ್ದಾರೆ, ಮತ್ತು ಚೆಕ್ ಮಾಡಿ ತೊಗೊಂಡು. ಕ್ಯಾಮ್ರಾ ಸರ್, ಕ್ಯಾಮ್ರಾ ಮತ್ತು ಕಂಪ್ಯೂಟರ್. ಕ್ಯಾಮ್ರಾ ಇತ್ತಂತ ಹೇಳಿದ ತಕ್ಷಣ ಆ್ಯಸ್ ಅನ್ ಯೂಟ್ಯೂಬರ್ ತಾವು ಕೂಡ ಈ TV ಚಾನಲ್ನಲ್ಲಿ ಅದನ್ನು ಕಂಪ್ಯೂಟರ್ನಲ್ಲಿ ಹಾಕಿನೇ ಎಡಿಟಿಂಗ್ ಮಾಡ್ತಾರೆ. ಪ್ರಮುಖವಾಗಿ ಇರುವಂತಹ ಆರೋಪ ಏನಂತ ಹೇಳಿದ್ರೆ ವಿಡಿಯೋ ಮೂಲಕ ಅವರು ಸುಳ್ಳುಗಳನ್ನು ಹಡಿದ್ದಾರೆ. ಅದನ್ನೇ ಹೇಳಿದ್ದಾರೆ ಸರ್. ಸುಳ್ಳು ಸುದ್ದಿನ ಇಲ್ಲ, ಅದೇ ಸುಳ್ಳು ಸುದ್ದಿ ಹರಡಿಸಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸುಳ್ಳು. ಯಾವುದೇ ರೀತಿ ಸುಳ್ಳು ಪ್ರಚಾರ ಖಂಡಿತ ಇಲ್ಲ, ಮಾಡಿರೋದೆಲ್ಲ ನಿಜ ಅಂತ ಹೇಳ್ತಾರೆ. ಖಂಡಿತ ಅವ್ರು ಏನು ಮಾಹಿತಿ ಇದೆ ಅದೆಲ್ಲವೂ ಕೂಡ ಈಗ SIT ಕೂಡ ತನಿಖೆ ಮಾಡ್ತಾ ಇದ್ದಾರಲ್ಲ. ಆಲ್ರೆಡಿ ಇಟ್ ಇಸ್ ಇನ್ SIT. ಥ್ಯಾಂಕ್ ಯು ಸರ್.